ನಮಸ್ಕಾರ ಫ್ರೆಂಡ್ಸ್, ನಾನು ಅಶ್ವಿನ್ ಚೌಹಾಣ್. ಮತ್ತು ಎರಡನೇ ದಿನದಲ್ಲಿ ನಿಮಗೆ ಬಹಳಷ್ಟು ಮಾಹಿತಿ ನೀಡಬೇಕಾಗಿತ್ತು. 2 ತಿಂಗಳಾಯಿತು ರಾಜ್ಯ ಸರ್ಕಾರ SOP ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಪ್ರತಿಯೊಂದು ಎಂಟೈರ್ ರಾಜ್ಯದಲ್ಲಿ ಎಷ್ಟು ಕಾಲೇಜ್ಗಳಿವೆ, ಆ ಕಾಲೇಜಲ್ಲಿ ಎಷ್ಟು ಮಂದಿ ಫೇಕ್ ಡಿಗ್ರಿ, ಫೇಕ್ PhD ಯಾರು ತಂದಿರುತ್ತಾರೆ ಅವರ ವಿರುದ್ಧ ಕ್ರಮ ತಗೊಳ್ಳಲು ರಾಜ್ಯ ಸರ್ಕಾರ ಆರ್ಡರ್ ನೀಡಿದೆ. ಆ ಆರ್ಡರನ್ನು ಎಂಟೈರ್ ಕರ್ನಾಟಕದಲ್ಲಿ ಗುಲ್ಬರ್ಗ ಅಲ್ಲಿವರೆಗೂ ಅದು ಆರ್ಡರ್ ಇಂಪ್ಲಿಮೆಂಟ್ ಆಗ್ತಾಯಿದೆ. ಆದರೆ ಅದು ಆರ್ಡರ್ ಬೀದರ್ ಡಿಸ್ಟಿಕಲ್ಲಿ ಇಲ್ಲಿವರೆಗೂ ಇಂಪ್ಲಿಮೆಂಟ್ ಆಗಿಲ್ಲ. JD ಅವರು ವಿಸಿಟ್ ಮಾಡ್ತಾರ, ಅವ್ರ ಪ್ರಿನ್ಸಿಪಾಲಿಗೆ ಏನು ಹೇಳ್ತಾರ, ನೀವೇನು ಆ್ಯಕ್ಷನ್ ತೊಗೋಬೇಡಿ, ಏನು ರಿಪೋರ್ಟ್ ಅದ ಪ್ರಿನ್ಸಿಪಾಲ್ ಕಮಿಷನರಿಗೆ ಕಳಿಸಿ ಅಂತ. ಓಕೆ, ಬೀದರ್ ಡಿಸ್ಟಿಕಲ್ಲಿ ಹಲವಾರು ಮಂದಿ OPGS ಯೂನಿವರ್ಸಿಟಿ, ಸನ್ರೈಸ್ ಯೂನಿವರ್ಸಿಟಿ, ಚರಣ್ ಸಿಂಗ್ ಚೌಧರಿ ಯೂನಿವರ್ಸಿಟಿ, ಇದು ನಾನು ಕೆಲವು ಎಕ್ಸಾಂಪಲ್ ಹೇಳ್ತೀನಿ, ಎಲ್ಲ ಹೇಳ್ತಾ ಇಲ್ಲ. ಇಂಥ ಹೊರ ರಾಜ್ಯದಿಂದ PhD, ಫೇಕ್ PhD ತೊಗೊಂಡು ಬಂದುಬಿಟ್ಟು ಯಾರು ರೆಗ್ಯುಲರ್ PhD ಮಾಡಿದ್ದಾರೆ ಅವರಿಗೆ ಅವಕಾಶ ಸಿಗ್ತಾಯಿಲ್ಲ, ಯಾರು ನೆಟ್ ಸೆಟ್ ಪಾಸ್ ಆಗಿದ್ದಾರೆ ಅವರಿಗೆ ಅವಕಾಶ ಸಿಗ್ತಾಯಿಲ್ಲ. ಅದು ಕಾರಣದಿಂದ ಸರ್ಕಾರ ಇಲ್ಲಿಗಲಾಗಿ ಯಾರು ಎಜುಕೇಷನ್ ಫೀಲ್ಡ್ದಾಗ ದುಡಿಬೇಕು, ತಮ್ಮ ಹೆಸರು ಗಳಿಸ್ಬೇಕು, ಮತ್ತು ಅವ್ರಿಗೆ ABCD ಬರಲ್ಲ, ನಿಜವಾಗ್ಲೂ ಹೇಳಬೇಕಂದ್ರೆ ಒಂದು ಲೆಟ್ರ್ ಬರೆಯೋಕ್ಕೆ ಬರಲ್ಲ, ಮಾತಾಡೋಕ್ಕೆ ಬರಲ್ಲ, ಸಿಲೆಬಸ್ ಏನಿದೆ ಗೊತ್ತಿಲ್ಲ, ಅಂಥವರನ್ನು ಯೋಗ್ಯತೆ ಇಲ್ಲದವರು ಅಂಥವರಿಗೆ ಅವಕಾಶ ನೀಡಿ ಇವಾಗ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್, ಕೆಲವು ಕಾಲೇಜಲ್ಲಿ ಪರ್ಮನೆಂಟ್ ಪೋಸ್ಟ್ ಆಗಿ ಕೂಡ ಸೇರ್ಕೊಂಡಿದ್ದಾರೆ ಅವರು. ಅಂಥವ್ರಿಗೆ ಕೂಡ ಏನು ಸರ್ಕಾರ ಆ್ಯಕ್ಷನ್ ತಗೊಂಡಿಲ್ಲ. ಇವತ್ತು ಬರೋ ದಿನಗಳಲ್ಲಿ ನಾವು ಪತ್ರಿಕಾ ಭವನ್ ಬೀದರ್ದಾಗ ಪ್ರೆಸ್ ಮೀಟ್ ಕೂಡ ಮಾಡಿದ್ವಿ. ಪ್ರತಿಯೊಂದು ಎಂಟೈರ್ ಬೀದರ್ ಡಿಸ್ಟಿಕ್ದು 5 ತಾಲೂಕುಗಳಿವೆ. ಇಲ್ಲಿ ಎಲ್ಲ ತಾಲೂಕುಗಳಲ್ಲಿ ನಾವು ವಿಸಿಟ್ ಮಾಡ್ತೀವಿ, ಎಲ್ಲ ಕಾಲೇಜಿಗೆ ವಿಸಿಟ್ ಮಾಡ್ತೀವಿ. ಎಲ್ಲ ಕಾಲೇಜಿಗೆ ವಿಸಿಟ್ ಮಾಡಿ ಆ ಪ್ರಿನ್ಸಿಪಾಲರಿಗೆ SOP ಆರ್ಡರ್ ನೀಡ್ತೀವಿ. ಇಂಪ್ಲಿಮೆಂಟ್ ಮಾಡಿಲ್ಲ ಅಂದರೆ ನಿಮ್ಮ ಮೇಲೆ ಪೊಲೀಸ್ ಕಂಪ್ಲೇಂಟ್ ಆಗುತ್ತದೆ ಮತ್ತು ನಾವು FIR ಮಾಡಿಸ್ತೀವಿ. ಅಲ್ಲಿಂದ ನಿಮಗೆ ಪ್ರತಿಯೊಂದು ಕಾಲೇಜ್ ಪ್ರಿನ್ಸಿಪಾಲ್ಗಳಿಗೆ ನಾವು ವಿ ಆರ್ ಟೇಕಿಂಗ್ ಯು ಟು ದ ಕೋರ್ಟ್. ನಾಟ್ ಓನ್ಲಿ ದ್ಯಾಟ್, ವಿ ವಿಲ್ ಆಲ್ಸೋ ಕಾಲ್ ದ ಸೆಂಟ್ರಲ್ ವಿಜಿಲೆನ್ಸ್ ಕಮಿಟಿ. ನೀವು ಏನೇನು ಕರಪ್ಷನ್ ತಗೊಳತ್ತೀರಿ. ಇನ್ನೊಂದು ಮಾಹಿತಿ, ಹಲವಾರು ಪ್ರಾಂಶುಪಾಲರು ಯಾರ್ಯಾರು ಫೇಕ್ PhD ಹೋಲ್ಡರ್ ಅವರು ಇದ್ದಾರೆ ಅಂಥವರಿಂದ ಕರಪ್ಷನ್ ಆಗಿ ದುಡ್ಡನ್ನು ತಗೊಂಡು ಅವರು ಮಾಡಿದ ತಪ್ಪುಗಳನ್ನು ಮಣ್ಣು ಹಾಕ್ಲಿಕ್ಕೆ ಪ್ರಯತ್ನ ಪಡ್ಲತ್ತಾರೆ. ನೀವು ಎಷ್ಟು ಬೇಕಾದ್ರೆ ಮಣ್ಣು ಹಾಕ್ರಿ, ನಿಮ್ಮ DNA ಒಳಗಿಂದ ಸತ್ಯದ ಸುಳ್ಳದ ಅದು ನಾವು ಹೊರಗಡೆ ತೆಗಿತೀವಿ. ಅದು ಶಕ್ತಿ ನಮ್ಮ ಸಂಘಕ್ಕಿದೆ. ಅಕ್ಷ ಅಂತ ಹೇಳಿದರೆ ಸಾಕು, ಇಡೀ ಕರ್ನಾಟಕದಾಗಲ್ಲ ಇಡೀ ಇಂಡಿಯಾದಾಗ ಇದು ಮಾಡ್ಕೊಳತ್ತ. ಅರ್ಥ ಆಯಿತು? ಇದು ಸಂಘದ ಕೆಲಸ. ನಾವು ಅನ್ಯಾಯ ವಿರುದ್ಧಿದೆ, ನ್ಯಾಯಕ್ಕಾಗಿ ಯಾರು ಕರೆಕ್ಟಾಗಿ ಶಿಕ್ಷಣ ತಗೊಂಡು ಯಾರು ಕಷ್ಟಪಟ್ಟು ಓದಿ ಮುಂದೆ ಬರ್ಲಿತ್ತಾರ ಅಂಥವ್ರಿಗೆ ಅವಕಾಶ ನೀಡಬೇಕು. ಮತ್ತು ಇವು ಫೇಕ್ PhDದವರು ಯಾರ್ಯಾರು ನೀವು ದುಡ್ಡು ತೊಗೊಂಡು ಬಂದಿರಿ, ಅದು ನಿಮ್ಮ ಒಳಗೆ ಇತ್ತು, ಜಾಸ್ತಿ ರೊಕ್ಕ ಇದ್ದೀರಿ, ಶ್ರೀಮಂತರು ಇದ್ರಿ ಅಂತ ನೀವು ತೊಗೊಂಡು ಬಂದಿರಿ. ಬಡವ್ರು ಏನು ಮಾಡಬೇಕು, ಅವರೆಲ್ಲಿ ಹೋಗಬೇಕು? ಸೊ ಅದಕ್ಕಾಗಿ ಬರೋ ದಿನಗಳಲ್ಲಿ ನಾಳೆಯಿಂದ ಬೀದರ್ ಡಿಸ್ಟಿಕ್ದಾಗ ಪ್ರತಿಯೊಂದು ಕಾಲೇಜಿಗೆ ನಾನು ವಿಸಿಟ್ ಮಾಡ್ಲತ್ತೀನಿ. ಆ ಕಾಲೇಜಿಗೆ ಪ್ರಾಂಶುಪಾಲಿಗೆ SOP ನೀಡ್ತೀವಿ, ಆ್ಯಕ್ಷನ್ ತೊಗೊಳ್ಳಿ ಅಂತ ಹೇಳ್ತೀವಿ. ಇದು ಮ್ಯಾಟರ್ ಇಲ್ಲಿಂದಲ್ಲ, ಗವರ್ನರ್ ಆಫ್ ಕರ್ನಾಟಕ ಅಲ್ಲಿವರೆಗೆ ಹೋಗುತ್ತದೆ. ನಾವು CM ಕೂತ್ಕೊಳ್ಳಲ್ಲ. ಜಾಸ್ತಿ ಏನಾದರೂ ನೀವು ಕೈ ಒಳಗೆ ಹಾಕಿರಿ, ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಹೋಮ್ ಮಿನಿಸ್ಟ್ರಿ ಅಲ್ಲಿವರೆಗೆ ಹೋಗುತ್ತೆ. ನಾನು ಡೊನಾಲ್ಡ್ ಟ್ರಂಪ್ ಅಲ್ಲಿ ಹೋಗಬೇಕಾಗಿತ್ತು, ಆದರೆ ನಮ್ಮ ಬೌಂಡ್ರಿ ಇಂಡಿಯಾನೇ ಇದೆ. ಅರ್ಥ ಆಯಿತು? ಸೊ ನಿಮ್ಮ ಕೆಲಸ ನೀವು ಮಾಡಿ, ಇಲ್ಲಾಂದರೆ ನಿಮ್ಮ ನೌಕರಿ ಹೋಗೋದು ಖಚಿತ, ಅದನ್ನು ಉಚಿತ. ಅರ್ಥ ಆಯಿತು? ಸೊ ಇದು ಪವರ್ ಏನು ನನ್ನ ಕೈದಾಗ ನಾನು ಅವಾಗಿಂದ ಅಲ್ಲಾಡ್ಲತ್ತೀನಿ, ಏನದ ಅದು ಪೆನ್ ಅದ, ಇದ್ರ ಪವರ್ ನಿಮಗೆ ತೋರಿಸ್ತೀನಿ ನಾನು. ಓಕೆ, ಸೊ ನಾನು ಹೇಳೋದೇನೆಂದರೆ ಕೆಲಸ ಮಾಡಿ ಬದುಕ್ರಿ, ಇಲ್ಲಾಂದರೆ ನಾವುಗಳು ಬಂದ್ವಿ ಬಗ್ಸ್ ಬಿಟ್ಟು ಹೊಡಿತೀವಿ ನಾವು. ಅದು ಯಾರು ಬೇಕಾದರೆ ಇರಲಿ. ಎಸ್, ಜೈ ಹಿಂದ್, ನಮಸ್ಕಾರ.